ಭಕ್ತಿಪಂಥದ ತತ್ವಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಭಕ್ತಿಪಂಥದ ತತ್ವಗಳಲ್ಲಿ 6 ಪಾಯಿಂಟ್ಸ್, ಇದನ್ನು ನಾವು 10 ಪಾಯಿಂಟ್ಸ್ ಆಗಿ ಮಾಡ್ಕೊಳ್ಬೋದು. ಆ ಪಾಯಿಂಟ್ಸ್ಗಳನ್ನು ಒಮ್ಮೆ ಹೇಳ್ತಾ ಹೋಗ್ತೇನೆ, ಬರಿತಾ ಹೋಗಿ. ಇದನ್ನು ನೋಡಿಕೊಂಡು ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರಿತಾ ಹೋಗಿ, ಅಥವಾ ನೀವು ನೋಟ್ಸ್ ಮಾಡ್ಕೊಳ್ತಿದ್ದೀರ ಅಂತಾದರೆ ನೋಟ್ಸನ್ನು ಮಾಡ್ಕೊಳ್ಬೋದು. ಭಕ್ತಿಪಂಥದ ತತ್ವಗಳಲ್ಲಿ ದೇವನೊಬ್ಬ ನಾಮ ಹಲವು, ಭಕ್ತಿಯಿಂದ ಮುಕ್ತಿ ಸಾಧ್ಯ, ಜಾತಿ ವ್ಯವಸ್ಥೆಯ ಖಂಡನೆ, ಪುರೋಹಿತಶಾಹಿ ವ್ಯವಸ್ಥೆಗೆ ವಿರೋಧ, ಭಕ್ತಿ ಚಳುವಳಿ ಮಾನವನ ಸಮಾನತೆ ವಿಶ್ವಭ್ರಾತೃತ್ವ ಬೋಧಿಸಿತು. ಅದನ್ನು ಪ್ರತ್ಯೇಕವಾಗಿ ಬರೀರಿ. ಭಕ್ತಿ ಚಳುವಳಿ ಮಾನವನ ಸಮಾನತೆಯನ್ನು ಬೋಧಿಸಿತು, ಭಕ್ತಿ ಚಳುವಳಿ ವಿಶ್ವಭ್ರಾತೃತ್ವವನ್ನು ಬೋಧಿಸಿತು, ಮೂರ್ತಿ ಪೂಜೆಯನ್ನು ವಿರೋಧಿಸಿತು, ಮೂಢನಂಬಿಕೆ ವಿರೋಧಿಸಿತು, ಅರ್ಥರಹಿತ ಆಚರಣೆಯನ್ನು ವಿರೋಧಿಸಿತು, ಯಜ್ಞಯಾಗಾದಿಗಳನ್ನು ವಿರೋಧಿಸಿತು. ಭಕ್ತಿಪಂಥ ಮೂರ್ತಿ ಪೂಜೆಯನ್ನು ವಿರೋಧಿಸಿತು, ಭಕ್ತಿಪಂಥ ಮೂಢನಂಬಿಕೆಗಳನ್ನು ವಿರೋಧಿಸಿತು, ಭಕ್ತಿಪಂಥ ಅರ್ಥರಹಿತ ಆಚರಣೆಯನ್ನು ವಿರೋಧಿಸಿತು, ಭಕ್ತಿಪಂಥ ಯಜ್ಞ ಯಾಗಾದಿಗಳನ್ನು ವಿರೋಧಿಸಿತು ಅಂತ ಬರೆಯಿರಿ. ನಂತರ ಭಕ್ತಿಪಂಥದ ಸುಧಾರಕರು, ಅವರು 10 ಅಂಕಕ್ಕೆ ಆದರೆ ಭಕ್ತಿಪಂಥದ ಸುಧಾರಕರ ಬಗ್ಗೆ ಬರೀರಿ, ಅಥವಾ ಭಕ್ತಿಪಂಥದ ತತ್ವ ಭಕ್ತಿಪಂಥದ ಸುಧಾರಕರ ಬಗ್ಗೆ ಬರೀರಿ ಅಂತ ಕೇಳ್ಬೋದು. ಅಥವಾ ಭಕ್ತಿಪಂಥದ ಸುಧಾರಕರು ಮತ್ತು ಭಕ್ತಿಪಂಥದ ಪರಿಣಾಮವನ್ನು ತಿಳಿಸಿ ಅಂತ ಕೇಳ್ಬೋದು. ಆವಾಗ ನಾವು ಯಾರೆಲ್ಲ ಇದ್ದಾರೆ ಅವರ ಹೆಸರನ್ನು ಬರೆದು ಅವರ ಒಂದು ಸ್ವಲ್ಪ ವಿಚಾರವನ್ನು ನೀವು ಬರಿಬೇಕು. ರಮಾನಂದ, ಅದಾದ ನಂತರ ಕಬೀರರ ಬಗ್ಗೆ, ಇದನ್ನು ಪ್ರತ್ಯೇಕವಾಗಿ 5 ಅಂಕಕ್ಕೂ ಕೂಡ ಕೇಳ್ತಾರೆ. ಕಬೀರರಾದ ಮೇಲೆ ವಲ್ಲಭಾಚಾರ್ಯರು, ಆಮೇಲೆ ಮೀರಾಬಾಯಿ 5 ಅಂಕಕ್ಕೆ ಈಗಾಗಲೇ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಮೀರಾಬಾಯಿಯ ಬಗ್ಗೆ ಬರೀರಿ ಅಂತ 5 ಅಂಕದ ಪ್ರಶ್ನೆಗಳಲ್ಲಿ ಬಂದಾಗ ಕೇವಲ ಮೀರಾಬಾಯಿ ಅಂತ ಕೊಡ್ತಾರೆ. ಆಗ ನಾವು ಸಂಪೂರ್ಣವಾಗಿ ಬರಿಬೇಕು. ಅವರು ಕೃಷ್ಣನ ಒಂದು ಆರಾಧಕರಾಗಿದ್ದರು, ಹುಟ್ಟಿನಿಂದಲೇ ಕೃಷ್ಣನ ಭಕ್ತೆಯಾಗಿದ್ದರು. ಅನೇಕ ಕೀರ್ತನೆಗಳನ್ನು ಬರೀತಾರೆ. ಕೃಷ್ಣನ ಬಗ್ಗೆ ಕೀರ್ತನೆಗಳನ್ನು ಬರೆದು ಆ ಕೀರ್ತನೆಗಳನ್ನು ಹಾಡ್ತಾರೆ. ಅವರ ಕೊನೆಯ ದಿನಗಳಲ್ಲಿ ದ್ವಾರಕೆಗೆ ಹೋಗಿ ಅಲ್ಲಿ ಕೃಷ್ಣನ ಕೀರ್ತನೆಯನ್ನು ಹಾಡುತ್ತಾ ಅವರ ದಿವ್ಯ ಪಾದಗಳಲ್ಲಿ ಸೇರಿ ಹೋಗುವಂಥದ್ದು ಮೀರಾಬಾಯಿಯವರು ಗೀತಶೈಲಿಯ ಕವಿತೆಗಳ ಅಧಿದೇವತೆ, ಆಮೇಲೆ ರಾಗ್ ಗೋವಿಂದ ಪದಾವಳಿ ಎಂಬ ಕಾವ್ಯಗಳಲ್ಲಿ ಕಾಣಬಹುದಾಗಿದೆ. ಇನ್ನು ಮೀರಾಬಾಯಿಯ ಜೀವನ ಅಂತ ನೋಡಿದರೆ, ಅವರು 16ನೇ ಶತಮಾನದ ಶ್ರೇಷ್ಠ ಸಂತಳಾಗಿದ್ದಾಳೆ. ಕಾವ್ಯ ಕೋಗಿಲೆ ಅಂತ ಅವರಿಗೆ ಒಂದು ಬಿರುದು ಬರುವಂಥದ್ದು. ಮೆರ್ತಾ ರಾಜ್ಯದ ರಾಥೋಡ್ನ ರಜಪೂತ ರಾಜನ ರತ್ನಸಿಂಹನ ಏಕೈಕ ಪುತ್ರಿಯಾಗಿದ್ದವರು ಮೀರಾಬಾಯಿ ನಂತರ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನೆಲ್ಲ ಕಳ್ಕೊಂಡು ಆಮೇಲೆ ಅಜ್ಜಿ ಆರೈಕೆ, ತಾತನ ಆರೈಕೆಯಲ್ಲಿ ಬೆಳೀತಾರೆ, ರಾವ್ ದೂದ್ಜಿಯವರ. ನಂತರ ಮಹಾರಾಜನಾದಂಥ ಮೇವಾರದ ಮಹಾರಾಣಾ ಸಂಗನ ಮಗನಾಗಿದ್ದಂತಹ ಭೋಜರಾಜನೊಂದಿಗೆ ಮದುವೆ ಮಾಡಿಕೊಡ್ತಾರೆ. ಅದಾದ ನಂತರದಲ್ಲಿ ಯುದ್ಧದಲ್ಲಿ ಭೋಜರಾಜನು ಮರಣವನ್ನು ಹೊಂದುವಂಥದ್ದು, ಅದರ ಜೊತೆಗೆ ಸ್ವಲ್ಪ ಸಮಯಗಳಲ್ಲಿ ಮಾವ ಕೂಡ ಮರಣವನ್ನು ಹೊಂದುವಂಥದ್ದು ಕಾಣ್ಬೋದು. ರಾಣ ಸಂಗನು ಕೂಡ ಮಡಿತಾನೆ. ಕೊನೆಯದಾಗಿ ಮೀರಾಬಾಯಿ ಲೌಕಿಕ ಬದುಕನ್ನು ತೊರೆದು ಅಲೌಕಿಕ ಬದುಕಿನತ್ತ ಹೆಜ್ಜೆಯನ್ನು ಇಡುವಂಥದ್ದು. ಹುಟ್ಟಿನಿಂದಲೇ ಕೃಷ್ಣ ಭಕ್ತೆಯಾಗಿದ್ದಂಥವಳು ದ್ವಾರಕೆಗೆ ಹೋಗಿ ಅಲ್ಲಿ ಜೀವನವನ್ನು ಕಳೆಯುವಂಥದ್ದು. ಕೆಲವು ತತ್ವಗಳನ್ನು ಬೋಧಿಸ್ತಾರೆ. ಮನುಷ್ಯ ಹುಟ್ಟು ಮತ್ತು ಸಾವುಗಳಿಂದ ಮುಕ್ತಿ ಪಡೆಯಬೇಕಾದರೆ ಭಕ್ತಿ ಬೇಕೇ ಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಖಂಡನೆ ಮಾಡ್ತಾರೆ. ಸರಳವಾದ ಭಕ್ತಿಗೆ ಒತ್ತನ್ನು ನೀಡ್ತಾರೆ. ಜಾತಿ ಮತ ಸ್ತ್ರೀ ಪುರುಷರೆಂಬ ಭೇದ ಭಾವ ಇಲ್ಲದೆ ಇಷ್ಟ ದೇವರನ್ನು ಮುಕ್ತಿ ಪಡೆಯಬಹುದು ಅಂತ ಸಾರ್ತಾರೆ. ಅದಾದಮೇಲೆ ರವಿದಾಸರು, ತುಳಸೀದಾಸರ ಬಗ್ಗೆ, ಆಮೇಲೆ ಗುರುನಾನಕರವರ ಬಗ್ಗೆ ಬರೆಯಬೇಕು. ಇವೆಲ್ಲ ಭಕ್ತಿಪಂಥದ ಸುಧಾರಕರಾಗಿದ್ದಾರೆ. ಅದಾದ ನಂತರ ನಾವು ನೋಡುವಂಥದ್ದು ಭಕ್ತಿಪಂಥದ ಪರಿಣಾಮಗಳು. ಏನೆಲ್ಲ ಭಕ್ತಿಪಂಥದ ಪರಿಣಾಮಗಳು? ಭಕ್ತಿಪಂಥ ಬಂದು ಏನಾಯಿತು ಅಂತ ಹೇಳಿದರೆ, ಹಿಂದೂ ಧರ್ಮ ಅದು ಮತ್ತೆ ಪುನರ್ಜೀವನ ಆಗ್ತದೆ, ಅಂದರೆ ಹೊಸದಾಗಿ ಹುಟ್ಟಿಕೊಳ್ತದೆ. ಹಿಂದೂ ಧರ್ಮ ಮತ್ತು ಸಮಾಜ ಏನಾಗ್ತದೆ, ಪುನಶ್ಚೇತನವಾಗ್ತದೆ. ಹಿಂದೂ ಮತ್ತು ಮುಸ್ಲಿಮಿನರ ನಡುವೆ ಐಕ್ಯತೆ ಉಂಟಾಗ್ತದೆ. ಪ್ರಾದೇಶಿಕ ಭಾಷಾ ಸಾಹಿತ್ಯದ ಬೆಳವಣಿಗೆ ಕೂಡ ಆಗ್ತದೆ. ಮತಾಂತರಕ್ಕೆ ತಡೆಯೊಡ್ಡಿತು. ಆಮೇಲೆ ಮುಸ್ಲಿಂ ಸುಲ್ತಾನರ ಮೇಲೆ ಪ್ರಭಾವ ಕೂಡ ಬೀರ್ತದೆ ಭಕ್ತಿಪಂಥದ ಪರಿಣಾಮ. ಇನ್ನು ಬರುವಂಥದ್ದು ಸೂಫಿ ಪಂಥ ಹೇಗೆ ಬಂತು ಅಂತ ಹೇಳಿದರೆ, ಹಿಂದೂ ಸಮಾಜದ ಪ್ರಭಾವ ಇಸ್ಲಾಂ ಧರ್ಮದ ಮೇಲೆ ಉಂಟಾಗಿ ಅದರಲ್ಲಿ ಶುದ್ಧೀಕರಣ ಚಳುವಳಿ ಆರಂಭ ಆಗ್ತದೆ. ಈ ರೀತಿಯ ಒಂದು ಚಳುವಳಿ ಏನಾಯಿತು, ಸೂಫಿ ಪಂಥ ಅಂತ ಬಂತು. ಸೂಫಿಸಮ್ ಎಂಬ ಅರೇಬಿಯನ್ ಪದದಿಂದ ಬಂತು. ಸೂಪ್ ಅಥವಾ ಸಾಪ್ ಎಂಬೆರಡು ಪದಗಳನ್ನು ಸೇರಿ ಸೂಫಿ ಪಂಥ ಅಂತ ಬಂತು. ಸೂಪ್ ಎಂದರೆ ಉಣ್ಣೆ ಬಟ್ಟೆಯ ಉದ್ದವಾದ ನಿಲುವಂಗಿ ಧರಿಸಿದ ಮುಸ್ಲಿಂ ಸಂತ ಎಂದರ್ಥ. ಸಾಪ್ ಎಂದರೆ ಪರಿಶುದ್ಧ ನಡೆಯುಳ್ಳವನು ಎಂದರ್ಥ. ಸೂಫಿ ಪಂಥ ಮೊದಲು ಅರೇಬಿಯಾದಲ್ಲಿ ಉಗಮವಾಯಿತು, ನಂತರ ಪರ್ಷಿಯನ್, ಇರಾಕ್ ಮೂಲಕ ಭಾರತಕ್ಕೆ ಕೂಡ ಹರಡ್ತದೆ. ಇಲ್ಲಿ ಸೂಫಿ
ಪಂಥದ ತತ್ವಗಳು ಕೂಡ ಕೇಳ್ತಾರೆ. ಅಲ್ಲಿ ಸೂಫಿ ತತ್ವಗಳು ಅಂತ ಹೇಳಿದರೆ ಏಕೀಶ್ವರನಾದ, ಕಾಯಕಕ್ಕೆ ಮಹತ್ವ, ಎಲ್ಲರೂ ಸಮಾನರೆಂದು ಜಾತಿ ಪದ್ಧತಿಯನ್ನು ಖಂಡಿಸಿತು, ಹಿಂದೂ ಮುಸ್ಲಿಂ ಭ್ರಾತೃತ್ವ, ಮುಕ್ತಿಗೆ ಭಕ್ತಿಯೇ ಪ್ರಧಾನ, ಎಲ್ಲ ಧರ್ಮಗಳು ಒಳ್ಳೆಯವು, ಮೂಲ ಉದ್ದೇಶ ಸತ್ವ ಅರಿಯಬೇಕು, ಮೂರ್ತಿ ಪೂಜೆಯನ್ನು ಖಂಡಿಸ್ತಾರೆ, ದೇವರುಗಳನ್ನು ಸ್ಮರಿಸಲು ಸಂಗೀತವನ್ನು ಸಾಧನವಾಗಿ ಮಾಡಿಕೊಳ್ಳುವಂಥದ್ದು, ಆಮೇಲೆ ಸರಳವಾದ ಜೀವನಕ್ಕೆ ಮಹತ್ವವನ್ನು ನೀಡ್ತಾರೆ. ಇಲ್ಲಿ ಪ್ರಮುಖ ಸೂಫಿ ಸಂತರು ಖ್ವಾಜಾ ಮುಹಿನುದ್ದೀನ್ ಚಿಸ್ತಿ ಮತ್ತು ನಿಜಾಮುದ್ದೀನ್ ಜೌಲಿಯಾ. ಖ್ವಾಜಾ ಮುಹಿನುದ್ದೀನ್ ಚಿಸ್ತಿ ಮತ್ತು ನಿಜಾಮುದ್ದೀನ್ ಜೌಲಿಯಾವನ್ನು ಪ್ರತ್ಯೇಕವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವ ರೀತಿ ಮೀರಾಬಾಯಿಯ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ, 5 ಅಂಕದ ಪ್ರಶ್ನೆ. ಅದೇ ರೀತಿಯಲ್ಲಿ ಇಲ್ಲಿ ಖ್ವಾಜಾ ಮುಹಿನುದ್ದೀನ್ ಚಿಸ್ತಿ ಕೂಡ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ, ನಿಜಾಮುದ್ದೀನ್ ಜೌಲಿಯಾ ಕೂಡ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಅವರು ಯಾವ ವಿಚಾರವಾಗಿ ಬಗ್ಗೆ ಹೇಳ್ತಾರೆ, ಅವರು ಒಟ್ಟಿನಲ್ಲಿ ಈ ಎಲ್ಲ ತತ್ವ ಇದೆಯಲ್ಲ ಇದರೆಲ್ಲ ವಿಚಾರಗಳನ್ನು ಅವರು ಹೇಳುವಂಥದ್ದು. ಅವರು ಕೂಡ ಏನು ಮಾಡ್ತಾರೆ, ಏಕೀಶ್ವರವಾದ ಬಗ್ಗೆ, ಕಾಯಕಕ್ಕೆ ಮಹತ್ವವನ್ನು ಕೊಡ್ತಾರೆ, ಎಲ್ಲರೂ ಸಮಾನರೆಂಬ ಜಾತಿ ಪದ್ಧತಿಯನ್ನು ಕೂಡ ಖಂಡನೆಯನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ನಿಜಾಮುದ್ದೀನ್ ಜೌಲಿಯಾ ಕೂಡ ಹಾಗೆ ಚಿಸ್ತಿ ಪರಂಪರೆಯಲ್ಲಿ ಸಂತರಲ್ಲಿ ತುಂಬ ಶ್ರೇಷ್ಠ ಸಂತರಾಗಿದ್ದರು ಅವರು. ಅಲ್ಲಿ ಅವರಿಗೆ ಭಕ್ತರಿಗೆ ಕರುಣೆ, ಸದ್ಗುಣ ಮತ್ತು ಮನಃಶಾಂತಿಯ ಬಗ್ಗೆ ಸಂದೇಶವನ್ನು ಕೂಡ ಕೊಡ್ತಾರೆ. ನಿಜಾಮುದ್ದೀನ್ ಜೌಲಿ ಅವರು ಏನು ಮಾಡ್ತಾರೆ, ಭಕ್ತರಿಗೆ ಕರುಣೆ, ಸದ್ಗುಣ ಮತ್ತು ಮನಃಶಾಂತಿಯ ಬಗ್ಗೆ ಕೂಡ ಅವರು ಸಂದೇಶವನ್ನು ಕೊಡ್ತಾರೆ. ಏಕೀಶ್ವರನಾದರ ಬಗ್ಗೆ, ಕಾಯಕಕ್ಕೆ ಮಹತ್ವವನ್ನು ಕೊಡುವಂಥದ್ದು, ಮುಕ್ತಿ ಪಡಿಬೇಕು ಅಂತಾದರೆ ಭಕ್ತಿಯೇ ಪ್ರಧಾನ ಅಂತ ಸಾರ್ತಾರೆ, ಹಿಂದೂ ಮುಸ್ಲಿಂ ಭ್ರಾತೃತ್ವವನ್ನು ಮಾಡುವಂಥದ್ದು, ಮೂರ್ತಿ ಪೂಜೆಯನ್ನು ಖಂಡನೆಯನ್ನು ಮಾಡ್ತಾರೆ. ಇದೆಲ್ಲ ಕೂಡ ನಿಜಾಮುದ್ದೀನ್ ಜೌಲಿಯಾ ಅಲ್ಲಿ ಕೂಡ ನಮಗೆ ಕಾಣ್ಬೋದು. ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳಿಗೆ ಹೆಚ್ಚಿನ ರೀತಿಯ ಪ್ರೋತ್ಸಾಹವನ್ನು ನೀಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥದ್ದು. ಇಲ್ಲಿ ಸೂಫಿ ಪಂಥದ ಪರಿಣಾಮ ಏನು ಆಯಿತು ಅಂತ ಹೇಳಿದರೆ, ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆಯನ್ನು ಉಂಟು ಮಾಡಿತು. ಸೂಫಿ ಪಂಥವು ಭಕ್ತಿ ಪಂಥದ ಜನಪ್ರಿಯತೆಗೆ ಕಾರಣ ಆಯಿತು. ಸೂಫಿ ಪಂಥವು ಮುಸ್ಲಿಮರಲ್ಲಿ ಅನ್ಯಮತ ಸಹಿಷ್ಣುತೆ ಭಾವನೆಯನ್ನು ಬೆಳೆಸಿತು. ಸೂಫಿ ತತ್ವಗಳು ಮಧ್ಯಕಾಲೀನ ಭಾರತದ ಮುಸ್ಲಿಂ ದೊರೆಗಳ ಆಡಳಿತ ಮೇಲೆ ಪ್ರಭಾವ ಕೂಡ ಬೀರ್ತದೆ. ಹಿಂದೂ ಧರ್ಮದ ಶುದ್ಧೀಕರಣಕ್ಕೆ ಕೂಡ ಕಾರಣವಾಯಿತು. ಇವಿಷ್ಟು ವಿಚಾರಗಳು ನಾವು ಭಕ್ತಿ ಪಂಥ ಮತ್ತು ಸೂಫಿ ಪಂಥವನ್ನು ನೋಡ್ಕೊಳ್ತಾ ಬರಿತಾ ಹೋಗಬೇಕು. ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸ್ಗಳನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ಪ್ರಥಮ BA ಇತಿಹಾಸದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ. ನಿಮಗೆ ನೀವು ನೋಟ್ಸ್ ಮಾಡ್ತೀರಿ ಅಂತಾದರೆ ನೀವು ಇದನ್ನು ನೋಡಿಕೊಂಡು ನೋಟ್ಸನ್ನು ಮಾಡ್ಕೊಳ್ಬೋದು. ಪಾಯಿಂಟ್ಸ್ ಬುಕ್ಕಲ್ಲಿ ಬರಿತೀರಿ ಅಂತಾದರೆ ಆ ರೀತಿಯಾಗಿ ಮಾಡ್ಕೊಳ್ಬೋದು. ನಾನು ಈಗಾಗಲೇ ಈ ಭಕ್ತಿ ಪಂಥ ಮತ್ತು ಸೂಫಿ ಪಂಥದ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಈ ನೋಟ್ಸ್ಗಳು ಯಾವುದು ನಿಮಗೆ ಕಾಣ್ತಾ ಇಲ್ಲ. ಆ ಕಾರಣದಿಂದಾಗಿ ನಾನು ಪ್ರತ್ಯೇಕವಾಗಿ ಈ ಒಂದು ವಿಡಿಯೋವನ್ನು ನಿಮಗೆ ಕಳಿಸ್ತಾ ಇರುವಂಥದ್ದು. ನೋಡಿ, ಭಕ್ತಿ ಪಂಥ ಅಂತ ಬಂದಾಗ ಅದರ ಅರ್ಥವನ್ನು ಬರೀರಿ. ಇಲ್ಲಿ ಭಕ್ತಿ ಪಂಥದ ಅರ್ಥ ಇದೆ ಅಂದರೆ ದೇವರಿಗೆ ಸಮರ್ಪಿಸಿಕೊಳ್ಳುವಂಥದ್ದು ಅಥವಾ ಒಂದು ಅಚಲವಾದ ನಂಬಿಕೆ, ಪರಿಶುದ್ಧವಾದ ಮನಸ್ಸಿನಿಂದ ಧ್ಯಾನಸಕ್ತವಾಗುವಂತಹ ಅರ್ಥ ಅಂತ ಬರೀಬೇಕು. ಭಕ್ತಿ ಎಂಬ ಸಂಸ್ಕೃತ ಪದವು ಬಜ್ ಎನ್ನುವ ಪದದಿಂದ ಬಂದಿದೆ. ಭಕ್ತಿ ಎಂಬ ಸಂಸ್ಕೃತ ಪದವು ಬಜ್ ಎಂಬ ಮೂಲದಿಂದ ಬಂದಿದ್ದು ಅದು ಧ್ಯಾನ ಮಾಡು ಎನ್ನುವಂಥ ಅರ್ಥವನ್ನು ಕೊಡ್ತದೆ. ಭಕ್ತಿ ಪಂಥ ಯಾವಾಗ ಅದು ಬಂತು ಅಂತ ಹೇಳಿದರೆ, ಈ ಒಂದು ಅನೇಕ ಧರ್ಮಗಳಿಂದಾಗಿ ಅವನತಿ ಉಂಟಾದಂಥ ಸಂದರ್ಭದಲ್ಲಿ, ಅಂದರೆ ಅನೇಕ ಆಚಾರ ವಿಚಾರ ಸಂಪ್ರದಾಯ ಎಲ್ಲ ಬಂತು ಅಂತಾದಂಥ ಸಂದರ್ಭದಲ್ಲಿ ಅಲ್ಲಿ ಮೂಢನಂಬಿಕೆಗಳು ಹಾಗೆ ಅನಾಚಾರಗಳೆಲ್ಲ ನಡೀತಾ ಇತ್ತು. ಕಾಲಕ್ರಮೇಣವಾಗಿ ಎಲ್ಲ ಧರ್ಮಗಳು ಅವನತಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಪರಿಹಾರ ಮಾಡಬೇಕು ಎಂಬ ಕಾರಣದಿಂದಾಗಿ ಒಂದು ಚಳುವಳಿಯನ್ನು ಆರಂಭ ಮಾಡ್ತಾರೆ. ಅದು ಭಕ್ತಿ ಪಂಥ ಮತ್ತು ಸೂಫಿ ಪಂಥ ಎನ್ನುವಂತಹ 2 ಪಂಥಗಳು ಉಂಟಾಗುವಂಥದ್ದು. ಈ ಭಕ್ತಿ ಪಂಥದಲ್ಲಿ ಅವರು ಹಲವು ಬಾರಿ ಪ್ರಶ್ನೆಗಳು